ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತುಂಬ ಸೂಪರ್ ಆಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 10 ಸ್ನೇಹಿತರೆ, ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ ಬನ್ನಿ, ಈ ದಿನ ಬಿಗ್ ಬಾಸ್ ಮನೆಯಿಂದ ಅಂದರೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್. ಇವತ್ತು ಭಾನುವಾರ ದಿವಸ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬರ್ತಾ ಇದ್ದಾರೆ, ಇವರ ಹೆಸರನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಮತ್ತು ಯಾಕೆ ಬಿಗ್ ಬಾಸ್ ಮನೆಯಿಂದ ಅಂದರೆ ಅವರು ಫಿನಾಲೆಗೆ ಹೋಗುವಂತಹ ಕಂಟೆಸ್ಟೆಂಟ್ ಆಗಿದ್ದಂತಹ ಸ್ಟ್ರಾಂಗ್ ಕಂಟೆಸ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಈಗ ಎಲ್ಲರ ಕಣ್ಣು ಅಂದರೆ ಕಳೆದ ಈ ಶನಿವಾರ ಮಹಿಳಾ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಿಸಿ ಬಿಸಿ ಚರ್ಚೆ ಆಗ್ತಾಯಿತ್ತು. ಆದರೆ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಇವತ್ತು ಭಾನುವಾರ ದಿನ ಒಬ್ಬ ಪುರುಷ ಅಭ್ಯರ್ಥಿ ಹಾಗೆ ತುಂಬ ಸ್ಟ್ರಾಂಗ್ ಅಭ್ಯರ್ಥಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಡಿಸ್ಕಷನ್ ನಡೀತಾ ಇದೆ. ಯಾರಿರ್ಬೋದು, ಹೇಗಿರ್ಬೋದು ನೋಡೋಣ ಬನ್ನಿ ಸ್ನೇಹಿತರೆ. ಬಿಗ್ ಬಾಸ್ ನಿಷ್ಕಳಂಕ ದೋಸ್ತಿಗಳ ಮೇಲೆ ಈಗ ಎಲಿಮಿನೇಟ್ ಕಂಡು ಬಿದ್ದಿದೆ. ಸಂತು ಪಂತು ಪೈಕಿ ಒಬ್ಬರ ಆಟ ಇಂದು ಮುಕ್ತಾಯ ಆಗ್ತಾ ಇದೆ. ಬಿಗ್ ಬಾಸ್ನ ಚಿಗರಿ ದೋಸ್ತಿಗಳಾದಂಥ ವರ್ತೂರ್ ಸಂತೋಷ್ ಮತ್ತು ತುಕಾಲಿ ಸಂತೋಷ್ ಇಬ್ಬರ ಪೈಕಿ ಒಬ್ಬರ ಆಟ ಇಂದು ಜನವರಿ 14 ಇವತ್ತೇ ಮುಕ್ತಾಯ ಆಗ್ತಾ ಇದೆ. ಸುದೀಪ್ ಅವರು ಹೆಸರು ಪ್ರಸ್ತಾಪಿಸುತ್ತಿದ್ದಂತೆ ಇಬ್ಬರು ಕಣ್ಣಲ್ಲೂ ಕಣ್ಣೀರನ್ನು ಕಣ್ಣೀರು ಹಾಕಿದ್ದಾರೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ನ ಚಿಗರಿ ದೋಸ್ತಿಗಳು ಯಾರಂತೂ ನೀವು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಬಹುತೇಕರ ಬಾಯಲ್ಲಿ ನಲಿಯೋದು ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್. ಇಬ್ಬರು ತಮ್ಮಿಬ್ಬರಿಗೆ ಹೆಚ್ಚಿನ ಸಮಯವನ್ನು ನೀಡಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕೂತ್ಕೊಂಡು ಮಾತಾಡಿದ್ದಾರೆ. ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಪರಸ್ಪರ ಇವರು ಚರ್ಚೆಗಳು ಸುದೀರ್ಘವಾಗ್ತಾ ಇದ್ದವು. ಇಬ್ಬರು ತುಂಬ ಹತ್ತಿರ ಕೂತ್ಕೊಂಡು ಫಿನಾಲೆವರೆಗೂ ಕನಸನ್ನು ಕಾಣ್ತಾ ಇದ್ದಂಥ ಈ ಜೋಡಿ ಈಗ ಈ ಜೋಡಿಗಳಲ್ಲಿ ಒಬ್ಬರು ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ. ಆದರೆ ಈ ಗಳಸ್ಯ ಕಂಠಸ್ಯ ಜೋಡಿಯಲ್ಲಿ ಒಬ್ಬರ ಆಟ ಈ ವಾರ ಅಂತ್ಯಗೊಳ್ತಾ ಇದೆ. ಅದೇ ನೋವಿನ ಸಂಗತಿಯಾಗಿದೆ. ಕಳೆದ ಶುಕ್ರವಾರ ಎಪಿಸೋಡ್ನಲ್ಲಿ ಇವರಿಬ್ಬರೂ ಸಹ ರಾತ್ರಿ ಬಿಗ್ ಬಾಸ್ ಬಾಲ್ಕನಿಯಲ್ಲಿ ಕೂತ್ಕೊಂಡು ಬಿನ್ ಬ್ಯಾಗ್ ಮೇಲೆ ಕೂತಿದ್ದ ತುಕಾಲಿ ಸಂತೋಷ್ ಮತ್ತು ವರ್ತೂರ್ ಸಂತೋಷ್ ಇಬ್ಬರೂ ಸಹ ತಮ್ಮ ಜರ್ನಿಯನ್ನು ನೆನ್ಕೊಂಡು ಭಾವುಕರಾಗಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಇಬ್ಬರಲ್ಲಿ ಯಾರಾದರೂ ಹೊರಗೆ ಹೋದರೆ ಎಂದು ಅಂದುಕೊಂಡು ಪರಸ್ಪರ ಸಂತೈಸಿಕೊಂಡಿದ್ದಾರೆ. ಅವರ ಮಾತು ಈಗ ನಿಜ ಆಗ್ತಾ ಇದೆ, ನಿಜವಾಗುವಂಥ ಗಳಿಗೆ ಸಮೀಪಿಸ್ಬಿಟ್ಟಿದೆ. ಈ ಬಗ್ಗೆ ಜಿಯೋ ಸಿನಿಮಾ ಬಿಡುಗಡೆ ಮಾಡಿರುವಂಥ ಪ್ರೋಮೋದಲ್ಲೂ ಸಹ ಸುಳಿವು ಸಿಗ್ತಾ ಇದೆ ಸ್ನೇಹಿತರೆ. ಕಿಚ್ಚ ಸುದೀಪ್ ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ಸುದೀಪ್ ಅವರು ಸೇಫ್ ಆದಂಥ ಎಲ್ಲರ ಹೆಸರನ್ನು ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ ವರ್ತೂರ್ ಸಂತೋಷ್ ಹಾಗೂ ತುಕಾಲಿ ಸಂತೋಷ್ ಅವರೇ ನಿಮ್ಮಿಬ್ಬರಲ್ಲಿ ಒಬ್ಬರನ್ನು ಇವತ್ತು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ದೀವಿ. ಇವರಿಬ್ಬರಲ್ಲಿ ಒಬ್ಬರನ್ನು ಕರೆಯುವಂಥ ಅನಿವಾರ್ಯತೆ ಇವತ್ತು ಬಂದ್ಬಿಟ್ಟಿದೆ. ಅವರ ಮಾತು ಕೇಳಿ ಇಬ್ಬರಲ್ಲೂ ಸಹ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ. ಅಳುತ್ತಲೇ ತುಕಾಲಿ ಸಂತೋಷ್ ಅವರು ಅಳ್ತಾ ಇದ್ದಾಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಾನು ಹೊರಡಬೇಕಿದ್ದರೆ ಚೆನ್ನಾಗಿ ಆಡಿ ಗೆದ್ಕೊಂಡು ಬಾ ಎಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಂದು ಹೇಳಿದರೆ, ವರ್ತೂರ್ ಸಂತೋಷ್ ಅವರು ಗೆಲ್ಲೋದನ್ನು ನಾನು ನೋಡಬೇಕು ಅಂತ ಹೇಳಿದ್ದಾರೆ. ಯಾವಾಗಲೂ ತುಕಾಲಿ ಅವರು ವಿರೋಧಿಸುವ ನಮ್ರತಾ ಕೂಡ ಜಾಸ್ತಿ ನನಗೆ ಅನಿಸ್ತಾ ಇತ್ತು, ಇವರಿಬ್ಬರು ದೂರ ಆಗಬೇಕು ಅಂತ. ಆದರೆ ಇವತ್ತು ನನ್ನ ಮನಸ್ಸಿಗೆ ಅನಿಸ್ತಾ ಇದೆ, ಇವರಿಬ್ಬರ ಜೋಡಿ ತುಂಬ ಚೆನ್ನಾಗಿದೆ, ಇವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಕಿಚ್ಚ ಸುದೀಪ್ ಅವರೇ ಮನಪೂರ್ವಕವಾಗಿ ಇವರಿಬ್ಬರನ್ನು ಹೊಗಳಿದ್ದಾರೆ. ಯಾರಲ್ಲಿಯೂ ನೋಡದ ಒಂದು ಬಾಂಧವ್ಯವನ್ನು ನಿಮ್ಮಿಬ್ಬರಲ್ಲಿ ನಾನು ನೋಡಿದ್ದೇನೆ. ಈ ಸೀಸನ್ನಲ್ಲಿ ನಾನು ಅದನ್ನು ನೋಡಿದ್ದೇನೆ. ನಿಷ್ಕಳಂಕವಾದಂಥ ಫ್ರೆಂಡ್ಶಿಪ್ ಅಂತ ಹಾಡಿ ಹೊಗಳಿದ್ದಾರೆ. ಹಾಗಾದರೆ ಸಂತು ಪಂತು ಇವರಿಬ್ಬರಲ್ಲಿ ಯಾರಿಗೆ ಈ ವಾರ ಮನೆಯಿಂದ ಗೇಟ್ ಪಾಸ್ ಸಿಗುತ್ತೆ? ಯಾರು ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಳ್ತಾರೆ? ಆಪ್ತ ಸ್ನೇಹಿತ ಇಲ್ಲದೆ ಮನೆಯೊಳಗೆ ಹೇಗಿರ್ತಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಂದಿನ ಸೂಪರ್ ಸಂಡೇ ವಿತ್ ಕಿಚ್ಚ ಸುದೀಪ್ ಪ್ರೋಗ್ರಾಮ್ನಲ್ಲಿ ಸ್ನೇಹಿತರೆ. ಈ ಒಂದು ಬಿಗ್ ಬಾಸ್ ಫಿನಾಲೆ ಹತ್ರ ಇದ್ದಾಗಲೇ ಹಳ್ಳಿಕಾರ್ ಅಂದರೆ ವರ್ತೂರ್ ಸಂತೋಷ್ ಅವರು ಬಿಗ್ ಬಾಸ್ ಮನೆಯಿಂದ ಇದೀಗ ಬರ್ತಾ ಇರುವಂಥ ಮಾಹಿತಿ ಸ್ನೇಹಿತರೆ ಈ ಒಂದು ವಿಷಯಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು? ವರ್ತೂರ್ ಸಂತೋಷ್ ಅವರು ಬಂದಿದ್ದು ನಿಮಗೆ ಏನು ಅನಿಸುತ್ತೆ?
ಯಾರು ಬರ್ಬೋದಿತ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ನೋಡ್ತಾ ಇರುವಂಥ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು. ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್.